ಕಾಂಗ್ರೆಸ್ ಸರ್ಕಾರದ ಬಹಳ ಅದ್ಭುತವಾದಂತ ಒಳ್ಳೆಯ ಕಾರ್ಯಕ್ರಮ. ಇದು ಬಡವರ ಕಾರ್ಯಕ್ರಮ, ಇದು ದೊಡ್ಡವರದಲ್ಲ. ಇದಕ್ಕೆ ನಮ್ಗೆ ಒಂದು ವರ್ಷಕ್ಕೆ 70,000 ಕೋಟಿ, ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಾವು ಸಾಮಾನ್ಯ ಜನಕ್ಕೆ, ಬಡವರಿಗೆ, ರಾಜ್ಯದ ಜನರಿಗೋಸ್ಕರ ಬಜೆಟ್ ಅಲ್ಲಿ ಮೀಸಲಿಟ್ಟು ಆ ಸಂದರ್ಭದಲ್ಲಿ ಅವರಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡಿದೆವು. ನಾವೇನೋ ಕಾರ್ಯಕ್ರಮ ತಂದ್ಬಿಟ್ರು, ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ರು 5 ಗ್ಯಾರಂಟಿಯನ್ನ ಕೊಡ್ತೇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು 1 ವರ್ಷ 3 ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಬಂದ ತಕ್ಷಣ 6 ತಿಂಗಳೊಳಗೆ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಎಲ್ಲೂ ವ್ಯತ್ಯಾಸ ಆಗಿದೆ. 5 ಕಿಲೋ ಅಕ್ಕಿ ಇದೆ, 10 ಕಿಲೋ ಅಕ್ಕಿ ಕೊಡ್ತೇವೆ ಅನ್ನೋದು ನಾವು ಪ್ರಾರಂಭ ಮಾಡಿದ ಕಾರ್ಯಕ್ರಮ ಅನ್ನಭಾಗ್ಯ. ಮುಖ್ಯಮಂತ್ರಿಗಳಾಗಿ 24 ಗಂಟೆ ಒಳಗೆ ಈ ರಾಜ್ಯದಲ್ಲಿ ಯಾರು ಹಸಿದು ಉಳಿಬಾರದು ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ತಂದರು. ತದನಂತರ 7 ಕಿಲೋ ಕೊಟ್ಟರು. ಅದರ ನಂತರ ಬಿಜೆಪಿ ಅವರು 5 ಕಿಲೋ ಮಾಡಿದ್ರು. ಮುಂದೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ. 7 ಇದ್ದದ್ದು 5 ಮಾಡೋದಂದ್ರೆ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಾಗ್ತದೆ. ನಾವು ಹಾಗೆಲ್ಲ ಬಂದ ತಕ್ಷಣ ನಾವು 10 ಕಿಲೋ ಕೊಡ್ತೇವೆ. ಕಾರಣಾಂತರದಿಂದ ನಮ್ಗೆ ಅಕ್ಕಿ ಸೆಂಟ್ರಲ್ ಇಂದ ಬರ್ಬೇಕಿತ್ತು, ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬರ್ಬೇಕಿತ್ತು. ನಮ್ಗೆ ಕೊಡ್ಲಿಕ್ಕೆ ಅಸಹಾಯಕರಾದ್ರು, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು 5 ಕಿಲೋ ಅಕ್ಕಿ ಕೊಟ್ಟು 5 ಕಿಲೋ ಅಕ್ಕಿ ದುಡ್ಡನ್ನ ಪ್ರತಿಯೊಬ್ಬರ ಅಕೌಂಟಿಗೆ 34 ರೂಪಾಯಿನಂತೆ ನಾವು ಅವರ ಅಕೌಂಟಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಿದ್ವಿ. ಸಕ್ಸಸ್ ಆದ್ರು, ಎಲ್ಲೂ ವ್ಯತ್ಯಾಸ ಆಗಲಿಲ್ಲ. ಈಗೇನೋ ಮತ್ತೆ ಅಕ್ಕಿ ಕೊಡ್ತೇನೆ ಬಂದಿದ್ದಾರೆ, ಕೊಟ್ರೆ ಖಂಡಿತ 10 ಕಿಲೋ ಕೊಡ್ತೇವೆ. ಇಲ್ಲಾಂದ್ರೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಾವು ಬಂದ್ ಮಾಡಬಹುದು. ಕಾರ್ಯಕ್ರಮ ರಾಜಕಾರಣಕ್ಕಾಗಿ ಮಾಡಿದ್ದಲ್ಲ. ನಾವು 5 ಗ್ಯಾರಂಟಿಯನ್ನ ತಂದು ಅದನ್ನ ಜಾರಿ ಮಾಡಿ ಅದು ಸಮರ್ಪಕವಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮ. ಈ ಗ್ಯಾರಂಟಿ ಆಫೀಸ್ ಓಪನ್ ಮಾಡಿದ್ದು ಉದ್ದೇಶ, ಯಾರು ಬೇಕಾದರೂ ಬಂದು ತಾಲೂಕ್ ಪಂಚಾಯತ್ ಆಫೀಸಲ್ಲಿ ಅಧ್ಯಕ್ಷರಿರ್ತಾರೆ, ಇಒ ಇರ್ತಾರೆ, ಮತ್ತೆ ಉಪಾಧ್ಯಕ್ಷರು, ಪದಾಧಿಕಾರಿಗಳು ಇರ್ತಾರೆ. ನಿಮ್ ಕೆಲಸ ಅದೇ ದಿನ ಆಗುವ ಹಾಗೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡಬೇಕು. ವ್ಯತ್ಯಾಸ ಆದಾಗ ಜಿಲ್ಲಾಧ್ಯಕ್ಷರು ಇರ್ತಾರೆ, ಪ್ರಾಧಿಕಾರ ಗ್ಯಾರಂಟಿ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಅವ್ರ ಗಮನಕ್ಕೆ ತಂದು ಅಲ್ಲಿ ಸಿಒ ಗಮನಕ್ಕೆ ತಂದು ಕ್ಲಿಯರ್ ಮಾಡುವಂತ, ಹೀಗೆ ಒಂದಕ್ಕೊಂದು ಲಿಂಕ್ ಮಾಡಿ ನಾವು ಈಗ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ನಮ್ಮ ಕಾರ್ಯಕ್ರಮ ಹೋಗ್ಬೇಕು, ನಮ್ ಗ್ಯಾರಂಟಿ ಕಮಿಟಿಯವರು ಹೋಗ್ಬೇಕು. ಮತ್ತೆ ಇದಕ್ಕೆ ಬಹಳ ಟೀಕೆ ಆಯ್ತು, ಟಿಪ್ಪಣಿ ಆಯ್ತು, ಏನೆಲ್ಲ ಬಂತು, ಏನೆಲ್ಲ ಹೇಳಿದ್ರು, ಎಲ್ಲ ಆಯ್ತು. ಎಲ್ಲಿ ಹೋದ್ರೆ ನಾವು ಕೇಳ್ಬೇಕು ಅವ್ರ ಹತ್ರ. ನಾವು ಈಗ ಕೊಟ್ಟಿದ್ದ 56,000 ಕೋಟಿ ಕೊಟ್ಟಿದ್ದೇವೆ 3 ವರ್ಷ. ಆ ದುಡ್ಡು ಇದಕ್ಕೂ ಮೊದಲೇ ಎಲ್ಲಿ ಹೋಗ್ತಾ ಇತ್ತು ಅಂದ್ರೆ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಈಗೆಲ್ಲ ನಮ್ಮ ಹತ್ರ ಎಲ್ಲ ಕೇಳ್ತಾರೆ, ಪತ್ರಿಕೆಯವರು, ಟಿವಿಯವರು, ಏನ್ ಬಂದ್ ಮಾಡ್ತೀರಂತೆ? ಖಂಡಿತ ಬಂದ್ ಮಾಡ್ತೇವೆ. ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೆ ಬಂದಾಗೋದಿಲ್ಲ. ಈ ಕಾರ್ಯಕ್ರಮ ಬಡವರಿಗೆ ಮಾಡಿದ್ದು, ಬಡವರಿಗೆ ಮುಟ್ಟಬೇಕು. ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ, ಉಳ್ಳವರು ತಗೊಳ್ಬೇಡಿ, ಉಳ್ಳವರಿಗೆ ಕೊಡಬಾರದು ಅಂದಳು ಈ ಕಾರ್ಯಕ್ರಮ ಇತ್ತು.